Hey guys, welcome back to my YouTube channel. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಮತ್ತು ನಂದು ಅಂದರೆ ಡೆಲಿವರಿ ಆದಮೇಲೆ ಹೇಗಿತ್ತು ಅಂತೆಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡಿದ್ದೀನಿ. ಇದು ಐ ಹೋಪ್ ಹೆಲ್ಪ್ ಆಗುತ್ತೆ ಇವಾಗ ಪ್ರೆಗ್ನೆಂಟ್ ಇರೋರು, ಡೆಲಿವರಿ ನಿಯರ್ ಇರೋರು. ಗೈಸ್ ಏನಕ್ಕೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ ನನಗೆ ನನ್ನ ಫ್ರೆಂಡ್ ಇವಾಗ ಅವ್ರದ್ದು ಡೆಲಿವರಿ ಇದೆ, ನಿಯರ್ ಇದೆ, ಇನ್ನೊಂದು 2 ವೀಕಲ್ಲಿ ಆಗ್ಬೋದು ಡೆಲಿವರಿ, ಹೇಳೋಕ್ಕಾಗಲ್ಲ ಇವಾಗ 9 ಮಂತ್ ಅಂದರೆ ಗೊತ್ತಲ್ಲ ಗೈಸ್ ನಿಮ್ಗೆ, ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು. ಅವಳು ನನಗೆ ಕ್ವಶನ್ ಮಾಡ್ತಾಳೆ, ಅಂದರೆ ನಿಂದು ಹೇಗಿತ್ತು ಡೆಲಿವರಿ ಏನೆಲ್ಲ, ಲೈಕ್ ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಆಗಿರುತ್ತೆ ಡೆಲಿವರಿಯಲ್ಲಿ ಅಥವಾ ಪ್ರೆಗ್ನೆನ್ಸಿಯಲ್ಲಾಗಲಿ. ಸೊ ಅವಳು ನನಗೆ ಕ್ವಶನ್ ಮಾಡಿದ್ಲು, ಅವಾಗ ಅನ್ನಿಸ್ತು ಹಿಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟೋ ಜನ ಪ್ರೆಗ್ನೆನ್ಸಿಯಲ್ಲಿರೋರಿಗೆಲ್ಲ ಹೆಲ್ಪ್ ಆಗುತ್ತಲ್ಲ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಅವರು ಅದೇ ಅವರು ಸ್ವಲ್ಪ ಕಾಲೇಜಿಂದೆಲ್ಲ ನೋಡ್ಕೊತಾ ಇದ್ದಾರೆ. ಅವರು ಇಲ್ಲೇ ಇರ್ತಾರೆ ಗೈಸ್, ಏನಾದರೂ ಇದ್ರೆ ಅವ್ರ ಹತ್ರನೂ ಮಾತಾಡಿಸ್ತೀನಿ ನಾನು. ಅಂದರೆ ನನ್ನ ಪ್ರೆಗ್ನೆನ್ಸಿ ಫುಲ್ ಅಂದರೆ ಅವರೇ ಇದ್ದಿದ್ದಲ್ಲ ನನ್ನ ಜೊತೆ, ಎಲ್ಲ ನಾನು ನೋಡ್ಕೊಂಡಿದ್ದು ಎಲ್ಲ ಮಾಡಿದ್ರು, ನಮ್ಮಮ್ಮ ನಮ್ಮಪ್ಪ ಎಲ್ಲ ನೋಡಿಕೊಂಡ್ರು. ಅಂದರೆ ನಮ್ಮ ಮನೆಗೆ ಬಂದಮೇಲೆ ಅದಕ್ಕೂ ಮುಂಚೆ ನನ್ನೆಲ್ಲ ನೋಡ್ಕೊಂಡಿದ್ದು ಅವರೇ. ಸೊ ಅದನ್ನೆಲ್ಲ ಹೇಳ್ತಾರೆ, ಅವ್ರ ಹತ್ರನೂ ಅಂದರೆ ಗೈಸ್ ನಾನಿಲ್ಲಿ ನಮ್ಮ ಅಮ್ಮನ ಮನೆಗೆ ಬರೋಕ್ಕಿಂತ ಮುಂಚೆ ಅವರೇ ಎಲ್ಲ ನಾನು ನೋಡ್ಕೊಂಡಿದ್ದು. ಅಂದರೆ ನಮ್ಮ ಅತ್ತೆ ಮಾವನೂ ಬರ್ತಿದ್ರು, ನಾನು ಡೀಟೇಲಾಗಿ ನಿಮಗೆಲ್ಲ ಹೇಳ್ತೀನಿ ಗೈಸ್ ಮುಂದೆ ಹೋಗ್ತಾ ಹೋಗ್ತಾ. ಗೈಸ್ ಫಸ್ಟ್ ಏನು ಅಂದರೆ ನನ್ನ ಮದುವೆ ಆಗಿ 3 ಮಂತಿಗೆ ನಾನು ಕನ್ಸೀವ್ ಆದೆ. 2 or 3 ಅಲ್ಲನ್ರಿ, 3 ಮಂತ್, 2 ಮಂತ್ ಆದ್ಮೇಲೆ 3 ಮಂತಿಗೆ ಅದೇ ಗೈಸ್ ನಾನು 2 ಮಂತ್ ಆದಮೇಲೆ 3 ಮಂತ್ ಬಿತ್ತಲ್ವಾ ಮದುವೆ ಆಗಿ, ಅವಾಗ ನಾನು ಕನ್ಸೀವ್ ಆಗಿದ್ದು. ಅಂದರೆ ಗೈಸ್ ನನಗೆ 1 ಇಯರಲ್ಲೇ ಬೇಬಿನೂ ಆಯಿತು. ಹೇಗೆ ಅಂದರೆ ನಾನು ಫೆಬ್ರವರಿಯಲ್ಲಿ ಮದುವೆ ಆಯಿತು ನಂದು, ಏಪ್ರಿಲಲ್ಲಿ ಕನ್ಸೀವ್ ಆದೆ, ಡಿಸೆಂಬರಲ್ಲಿ ನನಗೆ ಡೆಲಿವರಿ ಆಯಿತು. ಗೈಸ್ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರೆಗ್ನೆನ್ಸಿದು ಗೊತ್ತಾಗುತ್ತೆ. ಚೆಕಪ್ ಇವಾಗ ಟೆಸ್ಟ್ ಮಾಡ್ಕೊಳೋ ಕಿಟ್ ಬರುತ್ತೆ, ಅದ್ರಲ್ಲಿ ಟೆಸ್ಟ್ ಮಾಡ್ಕೊತಾರೆ, ಗೊತ್ತಾಗುತ್ತೆ, ಹೀಗೆಲ್ಲ ಇರುತ್ತೆ. ಅಂದರೆ ನಾನು ಹಾಗೆ ಮಾಡ್ಕೊಂಡಿದ್ದು, ಬಟ್ ನಂದು ಅರ್ಲಿ ಪ್ರೆಗ್ನೆನ್ಸಿ ಗೊತ್ತಾಯಿತು. ಇವಾಗ ನಮ್ಮದು ನಿಮಗೆಲ್ಲ ಗೊತ್ತಿರುತ್ತೆ ಗೈಸ್, ಈಗ ನಮ್ಮದು ಪೀರಿಯಡ್ ಮಿಸ್ ಆದಮೇಲೆ ಚೆಕ್ ಮಾಡ್ಕೊತಾರೆ, ಅವಾಗ ನಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಗೊತ್ತಾಗುತ್ತೆ. ಬಟ್ ನಂದು ಹೇಗಾಯಿತು ಅಂದರೆ ನಾನು ನಂದು ಹೆಲ್ತ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಗೈಸ್, ನನಗೆ ಯಾವಾಗ ಹೇಗಾಗುತ್ತೆ, ಈಗ ನನಗೆ ಫೀವರ್ ಬಂದರೆ ನನ್ನ ಹೆಲ್ತ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ನನಗೆ ಪ್ರತಿಯೊಂದು ನಂದು ಹೆಲ್ತ್ ಬಗ್ಗೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೈಸ್. ಸೊ ನನ್ನ ಹೆಲ್ತ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಹೇಗೆ ಅಂತ ಹೇಳ್ಬಿಟ್ಟು. ನನಗೆ ಹೇಗಾಯಿತು ಅಂದರೆ ಗೈಸ್ ಈಗ ಫುಲ್ಲು ಒಂದು ಅಂದರೆ ಏಪ್ರಿಲ್ ಟೈಮಲ್ಲೇ ನನಗೆ ನನ್ನ ಪೀರಿಯಡ್ಸ್ ನಿಯರ್ ಇದೆ, ಇನ್ನೊಂದು 15 ಡೇಸ್ ಅಂದಾಗಿನ ಮುಂಚೆನೇ ನನಗೆ ಫುಲ್ಲು ಸುಸ್ತು. ಬೆಳಗ್ಗೆ ಅಂದರೆ ಎಷ್ಟು ಟಯರ್ಡ್ ಆಗ್ತಿತ್ತು ಅಂದರೆ ಫುಲ್ಲು ಫೀವರ್ ಇದೆ ನನಗೆ ಅನ್ನೋಷ್ಟು ಟಯರ್ಡ್ ಆಗೋದು, ಸುಸ್ತು ಅಂದರೆ ಸುಸ್ತಾಗೋದು. ಮತ್ತು ಏನೋ ಒಂಥರ ಏನು ಮಾಡೋದೇ ಬೇಡ, ಕೆಲಸನೇ ಆಗಲಿ ಏನು ಎದ್ದೇಳೋದೇ ಬೇಡ ಬೆಡ್ ಬಿಟ್ಟು ಅಂತ ಆ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಒಂದು ವಾರ ಏನೋ ಹಾಗೆ ದುಡ್ಕೊತ ಬಂದೆ, ಬಿಡು ಏನೋ ಫೀವರೇ ಬಂದಿರ್ಬೋದು, ಏನೋ ಆಗಿರಬಹುದು ಅಂತ. ಒಂದು ವಾರ ಹಾಗೆ ಕಳೀತು ಗೈಸ್. ಅದಾದಮೇಲೆ ನನಗೆ ಎದೆ ನೋವು ಸ್ಟಾರ್ಟ್ ಆಯಿತು. ಎದೆ ಹತ್ರ ಹಿಂಗೇನೋ ನರ ಪುಲ್ ಮಾಡುತ್ತೆ, ಎಳಿಯುತ್ತೆ ಅನ್ನೋ ಥರ ಫೀಲ್ ಆಗೋದು. ಈಗ ನಾನು ಒಂದು ಸ್ಟೆಪ್ಸ್ ಹಿಂಗೆ ಕೆಳಗೆ ಇಳಿದೆ ಅಂದ ತಕ್ಷಣ ಒಂಥರ ಪೇನ್ ಆಗೋದು, ಆ ಥರ ಆಗೋದು. ಹಾಗಾಗಕ್ಕೆ ಶುರು ಆಯಿತು. ನನಗೆ ಯಾವಾಗೂ ಹಾಗಾಗೇ ಇಲ್ಲ, ಇದ್ರೊಳಗೆ ನನ್ನ ಬುದ್ಧಿ ಬಂದಾಗಿಂದ ನನಗೆ ಯಾವತ್ತೂ ಆ ಥರ ಫೀಲ್ ಯಾವತ್ತೂ ಆಗಿಲ್ಲ. ನನಗೆ ಯಾಕೋ ಸ್ವಲ್ಪ ಫೀಲ್ ಆಯಿತು. ಹಾಗಿದ್ದಾಗ ಗೈಸ್ ನಾನು ಹಿಂಗೆ ಯೂಟ್ಯೂಬ್ಸಲ್ಲಿ ವೀಡಿಯೋಸ್ ನೋಡೋದಾಗಲಿ ಅಥವಾ ಹೀಗೆಲ್ಲ ನೋಡ್ಕೊಂತ ನನಗೆ ಕ್ಲಾರಿಟಿ ಬಂತು, ಓಕೆ ಇದು ಪ್ರೆಗ್ನೆನ್ಸಿಗೆ ಈ ಥರ ಎಲ್ಲ ಆಗುತ್ತೆ ಅಂತ. ಆಮೇಲೆ ನನಗೆ ಒಂದಿನ ಏನಾಯಿತು, ಒಂದು ವಿಡಿಯೋ ನೋಡಿದಾಗ ಅದರಲ್ಲಿ ಏನಂತ ಹೇಳಿದರು, ಸೈಡ್ಗೆ ಒಂದು ಸೈಡ್ ಅಂದರೆ ಲೆಫ್ಟ್ ಆಗಲಿ ಅಥವಾ ರೈಟ್ ಆಗಲಿ ಚುಚ್ಚೋ ಥರ ಫೀಲ್ ಆಗುತ್ತೆ ಲೈಟಾಗಿ. ಅವತ್ತು ಒಂದಿನ ಫುಲ್ ಡೇ ನನಗೆ ಹಾಗೆ ಚುಚ್ಚುತ್ತಾನೇ ಇತ್ತು, ಲೆಫ್ಟ್ ಸೈಡು ಚುಚ್ತಾನೆ ಇತ್ತು. ಅಂದರೆ ಹೊಟ್ಟೆ ಅಂತೀವಲ್ಲ ಕೆಳಭಾಗಕ್ಕೆ ಫುಲ್ ಚುಚ್ತಾನೆ ಇತ್ತು. ಏನಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿಬಿಟ್ಟಿದ್ದೀನಿ, ನಂದು ಪೀರಿಯಡ್ಸ್ ಇದ್ದಿದ್ದು ನವೆಂಬರು 23ಗೆ. ನಾನೇನು ಮಾಡಿದೆ, 2 ಡೇಸ್ ಮುಂಚೆನೇ ಅದು ಪ್ರೆಗ್ನೆನ್ಸಿ ಕಿಟ್ ಬರುತ್ತಲ್ಲ ಅದ್ರಲ್ಲಿ ಚೆಕ್ ಮಾಡ್ಕೊಂಬಿಟ್ಟೆ, ನೋಡೋಣ ಏನಕ್ಕೆ ಈ ಥರ. ಅದು ಅರ್ಲಿ ಪ್ರೆಗ್ನೆನ್ಸಿ ಒಬ್ಬೊಬ್ರದ್ದು ಇದ್ದರೆ ಗೈಸ್ ತೋರಿಸ್ಬಿಡುತ್ತೆ. ಸೊ ನಾನೇನು ಮಾಡಿದೆ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡೆ. ಅದು ಯಾವಾಗ ಅಂದರೆ ಮಾರ್ನಿಂಗ್ ಚೆಕ್ ಮಾಡ್ತಾರೆ ಅದನ್ನ, ನಾನೇನು ಮಾಡಿದೆ ನೈಟ್ ಚೆಕ್ ಮಾಡ್ಕೊಂಡಿದ್ದೀನಿ. ನೈಟ್ ಯಾವಾಗ 9 o'clock ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ಕಿಟ್ ತರಿಸ್ಕೊಂಡು ನೈಟ್ ನಾನು ಚೆಕ್ ಮಾಡಿಕೊಂಡೆ. ನಮ್ಮ ಮನೆಯವರು
ಬರ್ರಿ ಇವ್ರಿಗೆ ಏನು ಹೇಳಿದ್ದೀನಿ ಗೊತ್ತಾ ಗೈಸ್, ತರಿಸ್ಬಿಟ್ಟು ಚೆಕ್ ಮಾಡ್ಕೊಂಡಾಗ ನಂದೇನಾಯಿತು, ಡಬಲ್ ಮಾರ್ಕ್ ಬಂತು. ನನ್ನ ಹತ್ರ ಗೈಸ್ ಅದೆಲ್ಲ ಕಿಟ್ ಹಾಗೆ ಇಟ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ. ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇವಾಗ ಅದು ಆ, ಅದೇನೋ ಫ್ರೇಮ್ ಇದು ಮಾಡ್ತಾರೆ ಗೊತ್ತಿರುತ್ತೆ ಗೈಸ್ ನಿಮಗೆ, ಏನದು ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಬೇಬಿದು ಮಾಡ್ತಾರೆ, ಅದು ಮಾಡಿಸ್ಬೇಕು ಅಂತ, ಅಂದರೆ 1 ಇಯರ್ ಆಗಲಿ ಪಾಪುಗೆ ಅಂತ. ಅದೇನೋ ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಸೊ ಇದೇ ಕಿಟ್ ಇದೆ ಅಲ್ವಾ, ಫಸ್ಟ್ ಟೈಮ್ ಇದೆ ಅನ್ಸುತ್ತೆ. ಫಸ್ಟ್ ಗೈಸ್ ಇದು ತರಿಸ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡೆ, ಇದರಲ್ಲಿ ಡಬಲ್ ಮಾರ್ಕ್ ಬಂತು. ಬಟ್ ಇದು ನಿಮಗೆ ಕಾಣುತ್ತೋ ಇಲ್ಲ ಗೈಸ್ ನನಗೆ ಗೊತ್ತಿಲ್ಲ, ಐ ಹೋಪ್ ಕಾಣುತ್ತೆ ಅನ್ಕೊಂತೀನಿ. ಈ ಥರ ಡಬಲ್ ಮಾರ್ಕ್ ಬಂತು. ಇದು ಬಂದು ಬೇರೆ ಕಿಟ್ ಗೈಸ್, ಈಗ ಪ್ರಜ್ಞಾ ನ್ಯೂಸ್ ಅಂತ ಯೂಸ್ ಮಾಡ್ತಾರೆ ಅದಲ್ಲ, ಇದು ಬೇರೆ ಇತ್ತು ನೇಮ್, ಅದು ನಂಗೆ ಗೊತ್ತಿಲ್ಲ. ಬಟ್ ನಾನು ಚೆಕ್ ಮಾಡ್ಕೊಂಡಿದ್ದು ಎರಡು ಲೈಟಾಗಿ ಬಂತು ಲೈನ್ಸ್. ನಾನು ಎರಡು ಯಾಕೆ ಲೈಟ್ ಬಂದು, ಒಂದು ಡಾರ್ಕ್ ಬಂದು ಒಂದು ಲೈಟಾಗಿ ಬರುತ್ತೆ, ಏನಕ್ಕೆ ಹೀಗೆ ಬಂತು ಅಂತ ನಾನು ಇವ್ರಿಗೆ ಹೇಳಿಲ್ಲ ಹಿಂಗೆ ಕನ್ಸೀವ್ ಇದ್ದೀನಿ ಅಂತ. ನಾನು ಯಾಕೋರಿ ಅದರಲ್ಲಿ ಎರಡೂ ಲೈನ್ಸ್ ತೋರಿಸ್ತಾ ಇಲ್ಲ, ಏನೋ ಹಾಳಾಗಿರೋದು ಕೊಟ್ಟಿದ್ದಾರೆ, ಇನ್ನೊಂದು ತಗೊಂಬಾ, ಅದು ಪ್ರಜ್ಞಾ ನ್ಯೂಸೇ ತಗೊಂಡ್ಬಾ ಅಂತ ಹೇಳಿ ಕಳಿಸ್ದೆ. ಇದೆಯಾ? ನೆನಪಿದೆ. ಅಂದ್ರೆ ನಿನ್ಗೆ ಡಬಲ್ ಏನ್ ಬಂದಿತ್ತು ಅವಾಗ್ಲೇ, ನಂಬಕ್ ಆಗ್ತಿರ್ಲಿಲ್ಲ, ಹೆಂಗನಾಯ್ತು ಇನ್ನೊಂದ್ ಚೆಕ್ ಮಾಡೋಣ ಅಂತ. ಅದೇ ಯಾಕೆ ಅಂದ್ರೆ ಗೈಸ್ ಅದು ಲೈಟ್ ಬಂತಲ್ಲ ಎರಡೂನು, ನನಗೇನೋ ಇದಲ್ಲ ಏನೋ ಸರಿ ನೋಡೋಣ ಅನ್ನೋ ಥರ ತಗೊಂಡ್ ಬನ್ನಿ ಅಂತ ಕಳಿಸ್ದೆ. ಅದೇ ಗೈಸ್ ಇವ್ರೇನೋ ಹೇಳ್ತಾರಂತ. ನನಗೆ ಡೌಟ್ ಇತ್ತು, ಒಂದ್ಸತಿ ತಗೊಂಡ್ ಹೋದಾಗ ಆಲ್ರೆಡಿ ಕನ್ಫರ್ಮ್ ಆಗಿದೆ ಅಂತ. ಹೆಂಗನಾಯ್ತು ಪ್ರಜ್ಞಾ ನ್ಯೂಸ್ದೇ ತಗೊಂಡ್ ಬರೋಣ ಅಂತ ಇನ್ನೊಂದ್ಸತಿ ಕಳಿಸ್ರೋದು, ಯಾಕೋ ಚೆನ್ನಾಗಿ ಕಾಣ್ತಿಲ್ಲ. ಅಂದ್ರೆ ಗೈಸ್ ಇವ್ರಿಗೆ ಇನ್ನೊಂದು ತಗೊಂಡ್ ಬಾ ಅನ್ನಲ್ಲ, ಅವ್ರಿಗೆ ಸ್ವಲ್ಪ ಡೌಟ್ ಬಂದಿದೆ. ಅದಕ್ಕೆ ನಾನು ನೈಟ್ ಆಗಿತ್ತು, 9 ಗಂಟೆ 9:30 ಆಗಿತ್ತು, ಅವಾಗ ಹೋಗಿ ತಗೊಂಡ್ ಬಂದು ಚೆಕ್ ಮಾಡ್ಕೊಂಡು. ಅದೇ ಗೈಸ್ ಅವಾಗ ಚೆಕ್ ಮಾಡಿದೆ ಇನ್ನೊಂದು ಕಿಟ್ಟಲ್ಲಿ, ಅದು ಇನ್ನೊಂದು ಕಿಟ್ ಇದೆ ಅದರಲ್ಲಿ ಗೈಸ್. ಅದೇ ಒಂದು ಡಾರ್ಕ್ ಬಂದು ಇನ್ನೊಂದು ಅದೇ ನೀಟಾಗಿ ಡಾರ್ಕ್ ಆಗಿ ಬಂತು, ಎರಡು ಡಾರ್ಕ್ ಆಗಿ ಬಂತು ಆ್ಯಕ್ಚುಲಿ. ಅದು ನಾನು ಅಂದರೆ ನಮ್ಮ ಅತ್ತೆಯವ್ರು ಎಲ್ಲಿ ಅಂದರೆ ಗೈಸ್ ಅವರು ಊರಲ್ಲಿ ಇರ್ತಾರೆ, ಇವ್ರದ್ದು ಊರಿದೆ ಅಲ್ಲಿರ್ತಾರೆ ಅವರು. 15 ಡೇಸ್ಗೆ ಹಾಗೆ ಬಂದು ಹೋಗೋರು, ಅತ್ತೆ ಮತ್ತು ಮಾವ ಬರ್ತಿರ್ತಾರೆ, ಬಟ್ ಅತ್ತೆ ಹಾಗೆ ಬಂದು ಹೋಗ್ತಾ ಇದ್ರು. ನಾನು ಇವರು ಇದ್ವಿ ಮನೆಯಲ್ಲಿ. ನಮ್ಮತ್ತೆಗೆ ಗೈಸ್ ಅರ್ಲಿ ಪ್ರೆಗ್ನೆನ್ಸಿ ಈ ಥರ ತೋರಿಸುತ್ತಂತ ಪಾಪ ಅವ್ರಿಗೆ ಐಡಿಯಾನೇ ಇಲ್ಲ. ಅವರು ಹೆಂಗೆ ನೀನು ಇದನ್ನೇ ಮಿಸ್ಸೇ ಆಗಿಲ್ಲ, ಪೀರಿಯಡ್ಸ್ ಮಿಸ್ ಆದ್ಮೇಲೆ ಚೆಕ್ ಮಾಡ್ತಾರೆ ಅವ್ರು ಫುಲ್ಲು. ಹೌದಾ ಅಲ್ಲ ಅಂತ ಅವರಿಗೆ ಪಾಪ ನಾನು ಹೇಳಿದಾಗ, ನಿಮಗೂ ಹೇಳಿದ್ರಲ್ಲ ಹೆಂಗನಾಯ್ತು ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಅವರು. ಅಂದರೆ ಮಮ್ಮಿಗೆ ಹೇಳಿದೆ, ಮಮ್ಮಿ ಹಿಂಗೆ ಪೀರಿಯಡ್ಸ್ ಇನ್ನೂ ಆಗಿಲ್ಲ, ಮುಂಚೆನೇ ಚೆಕ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಅಂತೆಲ್ಲ ಮಮ್ಮಿಗೆ ಹೇಳಿದೆ. ಮಮ್ಮಿ ಅದೇ ಇರುತ್ತೆ, ನೀನು ಒಂದ್ಸರಿ ಹಾಸ್ಪಿಟಲ್, ಎಲ್ಲರೂ ಅದೇ ಹೇಳಿದೆ ಹಾಸ್ಪಿಟಲ್ಗೆ ಹೋಗು ಅಂತ. ಆಮೇಲೆ ಗೈಸ್ ನೆಕ್ಸ್ಟು 23ಗೆ ಹೋದ್ವಿ ನಾವು ಆ್ಯಕ್ಚುಲಿ, 1 ಡೇ ಬಿಟ್ಟು ಹಾಸ್ಪಿಟಲ್ ಹೋದ್ವಿ. ಹಾಸ್ಪಿಟಲ್ ಹೋದ ಅವರು ಅದೇ ಅಂದರು, ನಿಮ್ಮ ಪೀರಿಯಡ್ಸ್ ಯಾವಾಗ ಮಿಸ್ ಆಗಿದೆಯಾ ಹಿಂಗೆಲ್ಲ ಕೇಳ್ತಾರಲ್ಲ ಗೈಸ್, ಕೇಳಿದ್ರು. ಇಲ್ಲ ನಾನು ಅರ್ಲಿ ಚೆಕ್ ಮಾಡಿಕೊಂಡೆ ಅಂತ. ಅವರು ಓಕೆ ಹಾಗಾದರೆ ನಿಮಗೆ ಬೇಗ ಅರ್ಲಿ ಥರನೇ ಕನ್ಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಒಂದು ಇಂಜೆಕ್ಷನ್ ಮಾಡಿದರು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ರು ಗೈಸ್. ನಿಮ್ದು ಏನೇ ಇದ್ರು ಗೈಸ್ ಬ್ಲಡ್ ಟೆಸ್ಟ್ ಮಾಡಿಬಿಟ್ರೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಅದನ್ನೇನು ಟೆಸ್ಟ್ ಮಾಡಿದ್ರು ಓಕೆ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಅಂತಾನೆ ಬಂತು ಗೈಸ್. ಅದೇ ಹೊಟ್ಟೆಗೆ ಇಂಜೆಕ್ಷನ್ ಏನಕ್ಕೆ ಕೊಟ್ಟರು ಅಂದರೆ ಬೇಗ ನಿಂತ್ಕೊಂಡಿರುತ್ತಲ್ಲ, ಮಿಸ್ ಕ್ಯಾರೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಕೊಟ್ಟರು, ಅದು ಕೊಟ್ಟಾದ್ಮೇಲೆ ಅಷ್ಟೇ ಗೈಸ್, ಅದಾಯಿತು. 1 ಮಂತ್ 2 ಮಂತ್ ಎಲ್ಲ ಚೆನ್ನಾಗೇ ಇದ್ದೆ ನಾನು. ಆದಷ್ಟು ಸ್ವಲ್ಪ ಹಸಿವು ಜಾಸ್ತಿ ಆಗ್ತಿತ್ತು ನನಗೆ, ಹೋಗ್ತಿದ್ದೆ ತಿಂತಿದ್ದೆ ಹಂಗೆಲ್ಲ. ಆಮೇಲೆ ಬರ್ತಾ 3 ಮಂತಿಗೆ ಏನಾಯಿತು ಗೈಸ್, ನನಗೆ ವಾಮಿಟಿಂಗ್ 3 ಮಂತಿಂದ ಸ್ಟಾರ್ಟ್ ಆಯಿತು. 3-4 ಮಂತು 5 ಮಂತಿಗೆ ನಾನು ತಾಯಿ ಮನೆಗೆ ಬಂದೆ. ತಾಯಿ ಮನೆಗೆ ಬಂದಮೇಲೆ ನನಗೆ ಒಂದು 2-3 ಟೈಮ್ಸ್ ಆಯ್ತೇನೋ ಲಾಸ್ಟ್ ಅಷ್ಟೇ, ಮತ್ತು 5 ಮಂತಲ್ಲಿ ತುಂಬ ಆಗಿಲ್ಲ. ಬಟ್ 3 ಮತ್ತು 4 ಮಂತಿಗೆ ಎಷ್ಟು ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಹೌದು, ಈಗ ನನ್ನ ತಿಂಡಿ ಮಾಡಿದ್ದು ಸಮೇತ ಹಂಗೆ, ಏನಾದರೂ ಫ್ರೂಟ್ಸ್ ತಗೊಂಬಂದಿದ್ರು ಸಮೇತ ಸ್ವಲ್ಪ ತಿಂತಿದ್ರು, ಒಂದು 5-10 ನಿಮಿಷಕ್ಕೆ ಮತ್ತೆ ವಾಮಿಟ್. ಹಾಗೆ ತುಂಬ ಸರಿ ಗೈಸ್ ವಾಮಿಟ್ ಆಗ್ತಾ ಇತ್ತು ನನಗೆ. ಗೈಸ್ ನಾನು ಅವಾಗಿಂದೆಲ್ಲ ವ್ಲಾಗ್ ಮಾಡ್ಕೊಬೋದಿತ್ತು, ಬಟ್ ನಾನು ಅವಾಗ ವ್ಲಾಗ್ ಮಾಡೋ ಹಾಗೆ ಆಗಿಲ್ಲ ಗೈಸ್ ನನಗೆ. ನಮ್ಮಮ್ಮ ಅನ್ನೋರು ಪಾಪ ಮಾಡು ಅಂತ, ಬಟ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇರೋದು, ಈ ಥರ ಎಲ್ಲ ಆಯಿತು ಅಂತ. ನನಗೆ ಪಾಪ ಗೈಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಟೈಮಲ್ಲಿ. ಮನೆಯದೆಲ್ಲ ಇವರೇ ಕೆಲಸ ಮಾಡೋರು, ನನಗೆ ದೋಸೆ ಬೇಕಂದ್ರೆ ಇವರೇ ಮಾಡಿಕೊಡೋದು ಎಲ್ಲ ಮಾಡೋರು ಗೈಸ್. ಒಂದು ಇನ್ಸಿಡೆಂಟ್ ನನಗೆ ಈಗಲೂ ನೆನಪಿದೆ. ಮಿಡ್ನೈಟ್ 3 ಆಗಿಬಿಟ್ಟಿತ್ತು. ನನಗೆ ಎಷ್ಟು ಹಸಿವು ಆಗಿತ್ತು ಅಂದರೆ ಫುಲ್ಲು ಹಸಿವು. ಅವತ್ತು ನೋಡ್ರೆ ಸಿಲಿಂಡ್ರ್ ಖಾಲಿ. ನೆನಪಿದೆಯಾ? ಫುಲ್ ಗೈಸ್ ಅವತ್ತು ಸಿಲಿಂಡ್ರ್ ಖಾಲಿ.
ಅವತ್ತು ಇವ್ರೇನ್ ಮಾಡಿದಾರೆ ನನಗ್ ತಿನ್ನಕ್ ಬೇಕೀಗ ಮನೇಲಿ ನೋಡ್ರಿ ಏನು ಇಟ್ಕೊಂಡಿಲ್ಲ. ಅದು ಇದು ಇರುತ್ತೆ ಗೈಸ್, ಸ್ನಾಕ್ಸ್ ಅಂತ ತಿನ್ನಕ್ ಆಗಲ್ಲ, ಪಾಪುದು ನೋಡ್ಬೇಕು. ಆಮೇಲೆ ಇವ್ರು ಹೋಗ್ಬಿಟ್ಟು ಹೇಳಿ ನೀವೇ. ಅವತ್ತಿಲ್ಲಿ ಶೆಲ್ಲಿಗೆ ಹೋಗಿದ್ನ ಹೈವೇಲಿ ಶೆಲ್ ಪೆಟ್ರೋಲ್ ಬಂಕ್ ಅಂತ ಇದೆ ಇಲ್ಲಿ ಸಿಟಿ ಹೊರಗಡೆ. ಅದು ಓಪನ್ ಇರುತ್ತೆ ಆಲ್ಮೋಸ್ಟ್ ಒಂದು 11:30 ಓಪನ್ ಇರುತ್ತೆ. ಬಟ್ ನಾನು ಹೋಗಿದ್ದು ಒಂದು 2:30 3 ಗಂಟೆ ಹತ್ರ ಇತ್ತು. ಹೋದೆ, ಹಿಂಗೆ ಪಾಪ ಮಲ್ಕೊಂಡಿದ್ರು, ಹಿಂಗೆ ಎದ್ದೇಳಿಸ್ದೆ, ಈ ಥರ ಸ್ವಲ್ಪ ಹೊಟ್ಟೆ ಹಸುವಾಗಿದೆ, ಮ್ಯಾಗಿ ಏನಾದರೂ ಮಾಡಿಕೊಡಿ ಅಂತಂದೆ. ಸರಿ ಮಾಡಿಕೊಡ್ತೀವಿ ಅಂತೇಳಿ ಪಾಪ ಒಂದು 5 ನಿಮಿಷ ವೆಯ್ಟ್ ಮಾಡಿಸಿ ಒಂದು ಮೀಡಿಯಮ್ ಖಾರ ಹಾಕ್ಸಿ ಮ್ಯಾಗಿ ಮಾಡಿಸ್ಕೊಂಡು ಬಂದೆ. 2:30 3 ಆಗಿತ್ತು ಅವತ್ತು. ಪಾಪ ಅವ್ರಿಗೂ ಥ್ಯಾಂಕ್ ಯು ಹೇಳಿ ಅವ್ರಿಗೊಂದು ಚಾಕ್ಲೇಟ್ ಕೊಟ್ಟೆ ನಾನು. ಚಾಕ್ಲೇಟ್ ಕೊಟ್ಟು ಇವ್ರಿಗೂ ಒಂದು ಚಾಕ್ಲೇಟ್ಸು, ಡೈರಿ ಮಿಲ್ಕ್ಸು ಮತ್ತು ಮ್ಯಾಗಿ ತೊಗೊಂಬಂದೆ ಅವತ್ತು. ಗೈಸ್ ಅವತ್ತು ಅಂದ್ರೆ ಮನೇಲಿ ಏನಾಯ್ತು ಗ್ಯಾಸ್ ಇಟ್ಕೊಂಡಿದ್ವಿ ಗ್ಯಾಸಿಂದು. ಬಟ್ ಏನಾಯ್ತು, ಇವರು ಸ್ಟವ್ ಆನ್ ಮಾಡಿದ್ದಾರೆ, ಆಗ್ಲೇ ಖಾಲಿ ಆಗ್ಬಿಡ್ತು ನೈಟೇ. ಮತ್ತೆ ಪಾಪ ಹೋಗಿ ಅವತ್ ಮಿಡ್ ನೈಟ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ರು ಗೈಸ್. ಅವತ್ತು ಊಟ ಮಾಡಿದ್ಮೇಲೆ ನನಗೆ ಸಮಾಧಾನ. ಹಸು ಜಾಸ್ತಿ ಆಗ್ತಿತ್ತು ನನಗೆ, ತಿನ್ಬೇಕು ತಿನ್ಬೇಕು ಅನ್ಸೋದು. ಬಟ್ ತಿಂತಿದ್ದೆ, ಲಿಮಿಟ್ ಆಗಿ ತಿಂತಿದ್ದೆ, ಬಟ್ ತಿಂತಿದ್ದೆ, ಪಾಪುಗೆ ಇದ್ ಮಾಡಬಾರ್ದು ಅಂತ. ಇನ್ನೊಂದು ಅದೊಂದೇ ಅಲ್ಲ ಗೈಸ್, ಅದಾದ್ಮೇಲೆ ಸಮೇತನು ಇವ್ರಿಗೆ ಊಟ ಮಾಡ್ತಿರಲ್ಲ ನೈಟು, ಮತ್ತೆ ಒಂದೊಂದ್ಸತಿ ವಾಮಿಟ್ ಆಗ್ಬಿಡೋದು, ಹಸು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವ್ರೊಬ್ರೇ ಅಲ್ಲ, ಈಗ ಹೊಟ್ಟೆ ಒಳಗಡೆ ಪಾಪಕ್ಕೆ ಸಮೇತನು ಅದಕ್ಕೂ ಎಲ್ಲ ಏನೋ ಪ್ರೋಟೀನು ಅದು ಇದು ಎಲ್ಲ ಹೋಗ್ಬೇಕು. ಮತ್ತೆ ಗೌರ್ಮೆಂಟ್ ಬಸ್ ಸ್ಟಾಪ್ ಇರುತ್ತಲ್ಲ, ಅಲ್ಲೆಲ್ಲ ವೆಹಿಕಲ್ಸ್ ಅಡ್ಡಾಡ್ತಿರುತ್ತಲ್ಲ, ನೈಟ್ ಒಂದು ಹೋಟೆಲ್ ಇರುತ್ತೆ, ಅಟ್ಲೀಸ್ಟ್ ಇಡ್ಲಿ ಪುಳಿಯೋಗರೆ ಪಲಾವ್ ಈ ಥರ ಆದರೂ ಸಿಕ್ಕೇ ಸಿಗುತ್ತೆ. 2 ಗಂಟೆ 3 ಗಂಟೆ ಆದರೂ ಪರವಾಗಿಲ್ಲ. ಅವಾಗ ಒಂದು 2-3 ಸತಿ ತಂದ್ಕೊಟ್ಟಿದ್ದೀನಿ. ಪಲಾವ್ ತಂದ್ಕೊಟ್ಟಿದ್ದೆ, ಪಲಾವ್. ಹಂಗೆ ಗೈಸ್ ಪಾಪ ನೈಟ್ ಎಲ್ಲ ಎದ್ದಳ್ಸ್ರು ಹೋಗಿ ತಗೊಂಬಂದು ಕೊಡೋರು. ಆ ಥರ ಎಲ್ಲ ಊಟ. ಅದರಲ್ಲೂ ಗೈಸ್ ನಾವಿರೋದು ಸ್ವಲ್ಪ ದೂರ ಇತ್ತು. ಇವಾಗ ಇವ್ರು ಹೋಗಿ ತಗೊಬರ್ಬೇಕು, ಅಲ್ಲಿಗಿದ್ರು ಪಾಪ ನೈಟ್ ಹೋಗಿ ತಗೊಂಡ್ ಬಂದು ಇದು ಮಾಡೋರು. ಹಂಗೆ ಸುಮಾರಾಗಿದೆ ಗೈಸ್ ಈ ಥರ ಊಟ ಹಸು ಹಸು ಅಂತ. ನಾನು ಅಂದರೆ ಪ್ರೆಗ್ನೆನ್ಸಿಲಿ ಇರೋ ಹೆಣ್ಮಕ್ಳಿಗೆ ಪಾಪ ಹಸು ಆಗುತ್ತೆ ಗೈಸ್. ಆಮೇಲೆ ನನಗೆ ಮಧ್ಯಾಹ್ನ ಟೈಮಲ್ಲಿ ನಮ್ಮಪ್ಪ ಏನಾದ್ರು ನನಗೇನು ಇಷ್ಟ ಆಗುತ್ತೋ ಅವ್ರು ಅಡುಗೆ ಮಾಡಿ ನಮ್ಮಮ್ಮ ಕಳಿಸ್ತಿದ್ರು. ನಮ್ಮಪ್ಪ ತಗೊಂಡು ಬರೋರು. ಮಧ್ಯಾಹ್ನ ಬಂದರೆ ನಮ್ಮ ಅಪ್ಪಾಜಿ ಸಾಯಂಕಾಲವರೆಗೂ ಇವ್ರು ಬರೋವರೆಗೂ, ಇವ್ರು ಬರೋದು 5-5:30 ಆಗೋದು. ಅಲ್ಲಿವರೆಗೂ ನಮ್ಮ ಅಪ್ಪಾಜಿ ಇದ್ದು ನನಗೇನು ಊಟ ಎಲ್ಲ ಮಾಡ್ಕೊಂಡು ನಮ್ಮಪ್ಪ ನನ್ನ ಜೊತೆ ನಾನು ಪಪ್ಪ ಮೂವಿ ಎಲ್ಲ ನೋಡ್ಕೊಂಡು ಕುತ್ಕೊತಿದ್ವಿ. ಮೂವಿ ಎಲ್ಲ ನೋಡಿ ಆಮೇಲೆ ಅವ್ರು ಹೋಗೋರು ಇವ್ರು ಬರ್ತಿದ್ದಂಗೆ. ಹಂಗಾಯ್ತು. ಅಂದರೆ 5 ಮಂತಿಗೆಲ್ಲ ನಾನು ಅಮ್ಮನ ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಮಧ್ಯಾಹ್ನ ನನಗೆ ನಮ್ಮ ಮನೆಯಿಂದ ಊಟ ಬರೋದು ಗೈಸ್. ಅದಾದ್ಮೇಲೆ 5 ಮಂತಿಗೆ ನಾನು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಕರ್ಕೊಬಂದರು. ನಾನು ಅದು ವಿಡಿಯೋ ಹಾಕ್ತೀನಿ ಗೈಸ್, ನಮ್ಮ ಮನೇಲಿ ಹೇಗೆ ವೆಲ್ಕಮ್ ಮಾಡಿದ್ರು ನಮ್ಮಮ್ಮ ಎಲ್ಲ ಅಂತ. ಅದು ನೋಡಿ ಕ್ಲಿಪ್ ಹಾಕ್ತೀನಿ. ಗೈಸ್ ಅದಾದ್ಮೇಲೆ ನಂದೆಲ್ಲ ಚೆನ್ನಾಗೇ ಹೋಯ್ತು ನಂದು. ಮತ್ತೆ ಗೈಸ್ ಇವಾಗ ಹೇಳ್ತಾರೆ ಬಿ ಪಿ ಬರುತ್ತೆ, ಬಿ ಪಿ ಅಲ್ಲ ಬಿ ಪಿ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಆಮೇಲೆ ಈ ಥರ ಥೈರಾಯ್ಡ್ ಬರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಸೊ ನನಗೆ ಆ ಥರದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಗೈಸ್. ನಾನು ಸ್ಮೂತಾಗೇ ಹೋಯಿತು ಪ್ರೆಗ್ನೆನ್ಸಿ ಪೂರ್ತಿ, ನನ್ನ ಡೆಲಿವರಿವರೆಗೂ. ನಾನು ಇನ್ನೊಂದು ಮೇಯ್ನಾಗಿ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ಫಸ್ಟ್ ವ್ಲಾಗ್ ನೋಡಿರ್ತೀರ ಗೈಸ್. ಅದರಲ್ಲಿ ಅಂದರೆ ನಾನು 1 ಇಯರ್ ಆದಮೇಲೆ, ಅಲ್ಲ 1.5 ಇಯರ್ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವ್ಲಾಗ್ ಬಿಟ್ಟಾಗ ನಾನು ನಮ್ಮಮ್ಮ ಅದ್ರಲ್ಲಿ ಹೇಳಿದ್ವಿ ನಂದು ನಾರ್ಮಲ್ ಡೆಲಿವರಿ ಆಯಿತು ಅಂತ. ಅದಕ್ಕೋಸ್ಕರನೇ ಈ ವ್ಲಾಗ್ ಮಾಡ್ತಾ ಇರೋದು. ಇನ್ನೊಂದು ಅದಕ್ಕೆ ಅಂತಲ್ಲ, ಎಲ್ಲನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. 9 ಮಂತಿಗೆ ನಂದು ಡೆಲಿವರಿ ನನಗೆ ಡೇಟ್ ಕೊಟ್ಟಿದ್ದು ನನ್ನ ಬರ್ಡೇ ಡೇ, ಅಂದರೆ December 27, 28 ಅಂತ ಕೊಟ್ಟರು. ನಂದು 27ಗೆ ಬರ್ಡೇ ಇದ್ದಿದ್ದು. ನನಗೇನು ನಂದು ಬರ್ಡೇ ದಿನ ಡೆಲಿವರಿ ಆಗೋದು ಬೇಡ ಅಂತ ನನಗೆ. ಯಾಕೆ ಅಂದರೆ ಅವತ್ತು ಸುಮ್ಮನೆ ಪೇನ್ ಆಗುತ್ತೆ, ಪೇನ್ ತಿನ್ಬೇಕು, ಏನೋ ಒಂಥರ ಬೇಡ ನನಗೆ ಅವತ್ತು ಅಂತ. ಇವರೆಲ್ಲ ಆದರೂ ಚೆನ್ನಾಗಿರುತ್ತೆ ಅಂತ. ನನಗೆ ಯಾವಾಗಾಯಿತು ಡೆಲಿವರಿ ಅಂದರೆ December 18ಗೆ ನನಗೆ ಡೆಲಿವರಿ ಆಯಿತು. ಅವತ್ತು ಅಷ್ಟೇ ನೈಟು ತಿನ್ಲಿಕ್ಕೆ ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ತಿಂದಮೇಲೆ ನನಗೆ ಪೇನ್ ಸ್ಟಾರ್ಟ್ ಆಯಿತು. ನನಗೆ ಪೇನು ಬುಧವಾರ ಗೈಸ್, ಬುಧವಾರ 18 ಬಿತ್ತು, ಅಂದರೆ ಮಿಡ್ ನೈಟ್ 12ಗೆ. ಬುಧವಾರ 17, ಇವತ್ತು ಬುಧವಾರ ಮುಗ್ದೋಗುತ್ತೆ ನೈಟ್ 12 ಗಂಟೆ ಆದ್ಮೇಲೆ ಗುರುವಾರ. ಅಂದರೆ ಗುರುವಾರ ಬಿತ್ತು 12 o'clock. ನನಗೆ ಡೆಲಿವರಿ ಆಗಿದ್ದೆ ಗುರುವಾರ ನೈಟು, ಮಿಡ್ ನೈಟ್ 12 o'clock ನನಗೆ ಫುಲ್ಲು
ಪೇಯ್ನ್ ಅಂದರೆ ಫುಲ್ ಅಂದರೆ ಪೇಯ್ನ್ ಸ್ಟಾರ್ಟ್ ಆಯಿತು, ಬಿಟ್ಟು 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 ಪೇಯ್ನ್ ಬಂತು. ನಾನೇನು ಮಾಡಿದೆ, ಬಿಡು ಇದು ಪೇಯ್ನ್, ಇದು ಅಂದರೆ ಅವಾಗ ನಾವು 9 ಮಂತ್ 8 ಮಂತ್ ಇದ್ದಾಗ ಗೈಸ್ ನಮಗೆ ಫಾಲ್ಸ್ ಪೇಯ್ನ್ ಅಂತ ಬರುತ್ತೆ. ಒಂಥರ ಪೇಯ್ನ್ ಬರೋದು ಹೋಗ್ಬಿಡುತ್ತೆ, ಮತ್ತೆ ಬರಲ್ಲ ಅದು. ಮತ್ತು ಯಾವಾಗಾದ್ರು ಒಂದು 2 ಡೇಸ್ ಬಿಟ್ಮೇಲೆ ಬರುತ್ತೆ, ಹಾಗಾಗುತ್ತೆ. ನನಗೆ ಹಾಗೆ ಇರ್ಬೇಕು ಬಿಡು ಅಂದ್ಕೊಂಡು ಸುಮ್ಮನಾದೆ. ಆದರೆ 1 ಗಂಟೆ ಆಯಿತು, 2 ಗಂಟೆ ಆಯ್ತು, ನಿದ್ದೆನೇ ಬರ್ತಿಲ್ಲ. ಪೇಯ್ನ್ ಆಗ್ತಾಯಿದೆ, ಸುಮ್ಮನೆ ರೀಲ್ಸ್ ನೋಡ್ತಿದ್ದೀನಿ ನಾನು. ಬಿಡು ಇನ್ನೂ ನೋಡೋಣ, ಜಾಸ್ತಿ ಆದಂಗೆ ಎದ್ದೇಳ್ಸೋಣ ಅಂತ. ಇವರೆಲ್ಲ ಮಲ್ಕೊಬಿಟ್ಟಿದ್ರು. ಆಮೇಲೆ 3:00 ಆಯಿತು, ಫುಲ್ ಪೇಯ್ನ್ ಆಗ್ತಾಯಿದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಆಯಿತು. ಓಕೆ, ಇದು ಪ್ರೆಗ್ನೆನ್ಸಿದೆ, ಪೇಯ್ನ್ ಇರುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ಇವ್ರಿಗೆ ಹೇಳಿದೆ, ರೀ ನನಗೆ ಯಾಕೋ ಪೇಯ್ನ್ ಆಗ್ತಾಯಿದೆ ಅಂತ. ಇವ್ರು ನಮ್ಮ ಅಮ್ಮಂಗೆ ಹೇಳಿದರು, ಮಮ್ಮಿನೂ ಬಂದರು. ಓಕೆ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 4:00ವರೆಗೆ ಇನ್ನೊಂದು ಗಂಟೆ, ಇಲ್ಲ ಅಂದರೆ ಅದೇ ಸ್ನಾನ ಮಾಡ್ಕೋಬೇಕು ಗೈಸ್, ತಲೆ ಸ್ನಾನ ಮಾಡಿಸ್ತಾರೆ ಅದಕ್ಕೆ. ಗೈಸ್ ನಮ್ಮನೆ ಬಾಸ್ ಬಂತು. ಲೇಡಿ ಬಾಸ್. ಅದೇ ಗೈಸ್, ಆಯಿತು ಗೈಸ್. 3:00 ಅಮ್ಮಂಗೆ ಹೇಳಿದೆ, ನೋಡೋಣ ಇನ್ನೊಂದು 1 ಅವರ್ ಅಂದರು. 4:00ಗೆ ಇನ್ನು ಅದೇನು ಬಂದಿದ್ದೆ ಲೇಬರ್ ಪೇನ್ ಅಲ್ಲ ಗೈಸ್, ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ನೀರೆಲ್ಲ ಇಟ್ಟು 6 ಹಂಗೆ ಸ್ನಾನ ಎಲ್ಲ ಮಾಡಿಸಿರು. ಗೈಸ್ ನಾನು ಏನಿಲ್ಲ ಅಂದರೂ 20 hours ನಾನು ಪೇನ್ ತಿಂದಿರೋದು. 20 ಗಂಟೆ ಏನೋ ನೋವಾಗಿದೆ ನನಗೆ ಫುಲ್ಲು. ಅದು ಹೆಂಗೆ ತಡೆದಿದ್ದೀನೋ, ಫುಲ್ಲು ತಡೆದು. ನನಗೇನು ಗೊತ್ತಾ ಗೈಸ್, ಹೊಟ್ಟೆ ಮಾತ್ರ ಕೊಯ್ಸ್ಕೊಂಬಾರ್ದು, ಏನೇ ಆಗಲಿ ನಾರ್ಮಲ್ ಡೆಲಿವರಿ ತಡಿಬೇಕು ಅಂತ ಫುಲ್ಲು ಗಟ್ಟಿ ಮನ್ಸು ಮಾಡಿ ತಡೆದಿದ್ದೀನಿ ಅವತ್ತು. ಹೆಂಗೆ ಅನ್ನಿಸ್ತು ಅವತ್ತು ನಿಮಗೆ? ಮನೆಗೆ ಅಮ್ಮ ಅಮ್ಮ ಬಂದಿದ್ರು, ಮತ್ತೆ ಅತ್ತೆ ಮಾಮ ಎಲ್ಲ ಇದ್ರ. ಅಮ್ಮ ಅಳ್ತಿದಾರೆ. ಗೈಸ್ ನಾನು ಅಳ್ಬೇಕು, ನನ್ನ ಕಣ್ಣಲ್ಲಿ ಗೈಸ್ ಡೆಲಿವರಿ ಆಗೋವರೆಗೂ ಒಂದು ತೊಟ್ಟು ನೀರು ಕಣ್ಣಲ್ಲಿ ಬಂದಿಲ್ಲ. ಅಲ್ಲಿ ಉಲ್ಟಾ ಬಿಟ್ಟಿದ್ದೆ, ನಮ್ಮಮ್ಮ ಅಳ್ತಿದ್ದಾರೆ. ನಮ್ಮಮ್ಮ ನನ್ನ ಮುಂದೆ ಅಳ್ತಿಲ್ಲ, ನಾನು ಎಲ್ಲಿ ಮತ್ತೆ ನರ್ವಸ್ ಆಗ್ಬಿಡ್ತೀನಿ ಅಂತ ಹೊರಗೆ ಹತ್ತು ಬರ್ತಿದ್ದಾರೆ. ನಮ್ಮ ಅತ್ತೆ ಅಂತೂ ಫುಲ್ ಅಳ್ತಿದ್ದಾರೆ. ಅಪ್ಪ ನನಗೆ ನೋಡಕ್ ಆಗ್ತಿಲ್ಲ, ಆಯ್ತು ಸಿಸೇರಿಯನ್ನೇ ಮಾಡಿಸ್ಬೇಡ ನಡಿ ನನಗೆ, ಹಂಗೆ ಹಿಂಗೆ ಅಂದ್ರು. ನಿಲ್ಲು ಮಾಮ ಇದ್ದು ಅಂದ್ರು, ಬೇಡ ಅದು ಆಗುತ್ತೆ, ಸ್ವಲ್ಪ ತಡಿಬೇಕು, ಮತ್ತೆ ಮುಂದೆ ಆರಾಮಿರ್ಬೇಕು ಅಂತ. ಗೈಸ್ ಏನ್ ಗೊತ್ತಾ, ನಾನು ಅಳ್ತಿಲ್ಲ ಅಲ್ಲಿ, ಅವ್ರು ಏನಕ್ಕೆ ಕಷ್ಟ ಅಳ್ತಿದ್ದಾರೆ ಅಂದ್ರೆ ಅವ್ರಿಗೆ ನೋಡಕ್ ಆಗ್ತಿಲ್ಲ. ನಾನು ಅಂದ್ರೆ ಪೇನ್ ಬರ್ತಿದೆ ಗೈಸ್, ಅದು ಒಳಗೆ ನುಂಗ್ಬೇಕು ಅಂತ ಕಣ್ಣು ಹಿಂಗ್ ಮಾಡಿ ಕೈಯೆಲ್ಲ ಹಿಂಗ್ ಗಟ್ಟಿ ಅನ್ಕೊಂತಿದ್ದೀನಲ್ಲ, ಅದೇ ಅವ್ರಿಗೆ ನೋಡಕ್ ಆಗ್ತಿಲ್ಲ, ಎಷ್ಟು ನೋವಾಗ್ತಾ ಇದೆ ಅಲ್ಲ ಅಂತ ಫೀಲು. ಗೈಸ್ ಹೆಂಗೋನೋ ಅವತ್ತು 6:53 ಗುರುವಾರ ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ನಮ್ಮ ಬಂಗಾರಿ ಬಂತು ಅವಾಗ. ಗೈಸ್ ಇಷ್ಟೇ ಚಿಕ್ಕ ಪಾಪು ಅವಾಗ ನನಗೆ ಡೆಲಿವರಿ ಆದಾಗ ಅಮ್ಮು ಅಲ್ಲಿ ನೋಡಿದಾಗ ನಾನು. ಇವಾಗ ನೋಡ್ರೆ 7 ಮಂತ್ ಪಾಪು ಆಗಿದೆ. ನೀನು ಮಾತಾಡ್ತೀಯಾ? ಹೊಟ್ಟೆ ಒಳಗೆ ಹೆಂಗಿದ್ದೆ? ಹೊಟ್ಟೆ ಒಳಗೆ ಏನು ಅನಿಸ್ತಾ ಇತ್ತು ನಿಮಗೆ? ಎಲ್ಲ ಕಂಫರ್ಟಬಲ್ ಆಗಿತ್ತಾ? ಸರಿಯಾದ ಟೈಮಿಗೆ ಊಟ ಎಲ್ಲ ಬರ್ತಿತ್ತಾ? ಹಾಗೆಲ್ಲ ಆಯ್ತು ಅವಾಗ ಗೈಸ್. ನಿಮ್ಗೆ ಹೇಗೆ ಅನಿಸ್ತು? ಏನು ಅನಿಸ್ತಿತ್ತು ಅವಾಗ? ನನಗೆ ಯಾವಾಗ ಆಗುತ್ತೆ ನಾವು ತಿಂತಿರುವಾಗ ನೋಡ್ರೆ ನಮಗೂ ಒಂಥರ ನೀರು ಬಂದ್ಬಿಡುತ್ತೆ ಕಣ್ಣಲ್ಲಿ. ಅದೇ ಇವಾಗ ಆಗುತ್ತೆ, ಅವಾಗ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್. ಫೈನಲಿ 6:53. ಅದು ಹೆಂಗಾಯ್ತು, ನಾನು ಅಮ್ಮ ಹೊರಗಡೆ ಹೋಗಿ ಇನ್ನೇನು ಫೋನ್ ಬಂತು, ಗೊತ್ತಾಯ್ತು ನನಗೆ ಪಾಪ ಆಯಿತು ಅಂತ. ಇವರು ತಮ್ಮ ಫೋನ್ ಮಾಡಿದ್ರು, ಹಿಂಗೆ ಏನೋ ಹೆಣ್ಣು ಪಾಪ ಆಗಿದೆ ಬನ್ನಿ ಅಂತ. ಅವಾಗ ಓದಿ ಫಸ್ಟ್ ಹಂಗೆ ತಗೊಂಬಂದ್ರೆ ಹಿಂಗೆ ಪಾಪನ. ಗೈಸ್ ಅದು ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗತ್ತಲ್ಲ. ಪಾಪು ನಾವೀಗ ನನಗೆ ಮಕ್ಕಳು ಅಂದರೆ ಭಾಳ ಇಷ್ಟ ಗೈಸ್, ತುಂಬ ಇಷ್ಟ. ಬೇರೆಯವ್ರ ಪಪ್ಪುನೆಲ್ಲ ಆಟ ಆಡಿಸ್ತಿದ್ವಿ ಮಾಡ್ತಿದ್ವಿ, ಈಗ ನಮಗೆ ಪಾಪು ಆಗಿದೆ ಅಂದರೆ ಏನೋ ಒಂಥರ ಫುಲ್ ಖುಷಿ ಫೀಲ್ ಆಗುತ್ತೆ. ತುಂಬ ಖುಷಿ ಆಯ್ತು ಅವಾಗ. ಅದ್ರೂ ಗೈಸ್ ಇವ್ರಿಗೆ ಹುಡುಗಿ ಪಾಪನೇ ಬೇಕು ಅಂತ, ನನಗೆ ಹುಡುಗಿ ಪಾಪು ಆದರೆ ಚೆನ್ನಾಗಿರುತ್ತೆ ಅಂತ ಹೆಂಗೋ ಹುಡುಗಿ ಪಾಪುನೇ ಆಯಿತು. ಇವ್ರಿಗೆ ತುಂಬ ಆಸೆ ಇತ್ತು ಹೆಣ್ಣು ಪಾಪು ಅಂತ, ಹೌದಲ್ಲ? ಹೆಣ್ಣು ಪಾಪು ಗೈಸ್ ಮೇನ್ಲಿ ನಾರ್ಮಲ್ ಡೆಲಿವರಿ ಆಯ್ತಲ್ಲ, ಎಲ್ಲರಿಗೂ ಒಂಥರ ಶಾಕು. ನಾರ್ಮಲ್ ಡೆಲಿವರಿ ಹುಡುಗಿಗೆ ಹೆಂಗಾಯ್ತು ಅಂದರೆ ಗೈಸ್, ನಾನು ಇದ್ದಿದ್ದು ಒಂಥರ ಚಿಕ್ಕ ಹುಡುಗಿ ಥರ, ನಮ್ಮ ಮನೇಲೇ ಆಗಲಿ ನಾನು ಹಂಗೆ ಇದ್ದಿದ್ದು. ಆಮೇಲೆ ನಾನು ನೋಡೋ ಸ್ವಲ್ಪ ಸ್ಮೂತ್ ಅನಿಸುತ್ತೆ ಗೈಸ್, ನಾನು ಸ್ಮೂತ್ ಇದ್ದೀನಿ, ನನ್ನ ಬಾಡಿ ನನ್ನ ಸ್ಕಿನ್ ಸ್ಮೂತ್ ಅನಿಸುತ್ತೆ, ಬಟ್ ನಾನು ಒಳಗಿಂದ ಫುಲ್ ಸ್ಟ್ರಾಂಗ್ ಇದ್ದೀನಿ. ಅಮ್ಮನೂ ಅದೇ ಅಂದರು, ಅಷ್ಟೆಲ್ಲ ನಾವು ತಿಂದ್ರು ಒಂಚೂರು ಕಣ್ಣೀರು ಬರಲಿಲ್ಲ ನೋಡು ಅಂತ ಅಮ್ಮ. ಗೈಸ್ ಅಂದರೆ ನನಗೆ ಫೋನ್ ಬರೋದು ಮನೆ ಕಡೆ ಎಲ್ಲ ರಿಲೇಟಿವ್ಸ್ ಕಡೆಯಿಂದ, ನಾರ್ಮಲ್ಲ ಸಿಸರಿನ ಅಂತ. ನಾರ್ಮಲ್ ಅಂತಂದಂಗೆ ಎಲ್ಲರೂ ಶಾಕ್ ಆಗೋರು, ಹೆಂಗೆ ಪೈನ್ ತಡೆದ್ರು ಅಂತ.
ಹಂಗೆ ಗೈಸ್ ಅದು ತಡ್ಕೊಂಡೆ ಗೈಸ್ ಚೆನ್ನಾಗೆ ನಾನು, ಇಲ್ಲ ಸಿಸೇರಿಯನ್ ಮಾಡ್ಕೊಬಾರ್ದು ಅಂತ. ಅದೇ ಗೈಸ್ ನಾನು ಹೇಳ್ತೀನಿ ಗೈಸ್ ಇರೋದನ್ನೇ, ಏನಂದ್ರೆ ನಾನು ತುಂಬ ಕೆಲಸ ಥರ ಏನು ಮಾಡಿಲ್ಲ. ಇವಾಗ ತುಂಬ ಕೆಲಸ ಮಾಡಬೇಕು ಪ್ರೆಗ್ನೆನ್ಸಿ ಅಂದರೆ ಮಾಡಬೇಕು ಗೈಸ್. ನಾನು ಏನು ಮಾಡ್ತಿದ್ದೆ ಅಂದರೆ ಕೆಲ್ಸದ ಅಷ್ಟು ಆ ಥರ ಮಾಡಿಲ್ಲ. ಬಟ್ ನಾನು ಏನು ಮಾಡಿದ್ದೀನಿ, ಡ್ಯಾನ್ಸ್ ಮಾಡ್ತಿದ್ದೆ. ನಾನು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದೆ ಅವಾಗ, ನನಗೆ ಶಾಕ್ ಆಗೋದು, ಪ್ರೆಗ್ನೆಂಟಾ ಏನು ನೀನು ಮಾಮೂಲು? ನಾನು ಡ್ಯಾನ್ಸ್ ಮಾಡೋದಕ್ಕೆ ರೀ ಡೆಲಿವರಿ ಆಗಿತ್ತು ಅಂತ ಹೇಳಿ ಇವ್ರು ಇದು ಮಾಡೋರು. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ, ವಾಕ್ ಚೆನ್ನಾಗಿ ಮಾಡ್ತಿದ್ದೆ ಗೈಸ್. ನಮ್ಮ ಅಮ್ಮನ ಜೊತೆ ನಾನು ಟೆಂಪಲ್ಗೆಲ್ಲ ತುಂಬ ಹೋಗ್ತಾ ಇದ್ದೆ. ಅಂದರೆ ನಮ್ಮಮ್ಮ ಭಜನ್ಗೆ ಹೋಗೋರು, ಅವ್ರ ಜೊತೆ ನಾನು ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೆ. ಆ ಥರ ನಾನು ಆ, ಮಮ್ಮಿ ಜೊತೆ ಚೆನ್ನಾಗಿ ವಾಕ್ ಮಾಡ್ತಿದ್ದೆ. ಚೆನ್ನಾಗಿ ವಾಕ್ ಮಾಡೋದು, ಡ್ಯಾನ್ಸ್ ಮಾಡೋದು, ಆದಷ್ಟು ಆ್ಯಕ್ಟಿವ್ ಆಗಿದ್ದೆ ಗೈಸ್. ನಾನು ಆ್ಯಕ್ಟಿವ್ ಆಗಿದ್ದಕ್ಕೆ ಅದು ಹಾಗೆ ನಾರ್ಮಲ್ ಆಗೋಕ್ಕೆ ಹೆಲ್ಪ್ ಆಯಿತು ಅನಿಸುತ್ತೆ. ಮತ್ತು ಗೈಸ್ ನಾನು ಮೇನ್ಲಿ ಯಾರು ಪ್ರೆಗ್ನೆಂಟ್ ಇದ್ದೀರೋ, ಇವಾಗ ಡೆಲಿವರಿ ನಿಯರ್ ಇರುತ್ತೋ ಅವ್ರಿಗೆ ಅದೇ ಹೇಳೋದು, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ, ಹೆದರಬೇಡಿ. ಅಯ್ಯೋ ಏನಾಗೋಗುತ್ತೋ, ತಡಿತೀನೋ ಇಲ್ಲೋ, ಈ ಥರ ನೀವು ಹೆದರ್ಕೊಂಡಾಗ ಏನಾಗ್ಬಿಡುತ್ತೆ, ನಾವು ನರ್ವಸ್ ಆದಷ್ಟು ಏನಾಗುತ್ತೆ, ಡೆಲಿವರಿಗೆ ನಮ್ಮದು ಬಿ ಪಿ ಆಗೋದು ಜಾಸ್ತಿ ಆಗ್ಬೋದು, ಹೈ ಆಗಿಬಿಡ್ಬೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮೇನ್ಲಿ ಹೇಳೋದಷ್ಟೇ, ಹೆದರಬೇಡಿ, ಏನೂ ಆಗಲ್ಲ ಗೈಸ್. ಪೇನ್ ಬರುತ್ತಲ್ಲ, ನೀವು ಆದಷ್ಟು ತಡ್ಕೊಳ್ಳಿ. ತಡ್ಕೊಂಡಷ್ಟು ನಿಮಗೆ ನಾರ್ಮಲ್ ಡೆಲಿವರಿ ಹೆಲ್ಪ್ ಆಗುತ್ತೆ ಗೈಸ್. ಇವಾಗ ನೀವು ಹಿಂಗೆ ಅಂದ್ಕೋಬೋದು, ಒಬ್ಬೊಬ್ರಿಗೆ ನಾರ್ಮಲ್ ಆಗುತ್ತೆ, ಬಟ್ ಒಬ್ಬೊಬ್ರದ್ದು ಆ ಥರ ಇರಲ್ಲ ಸಿಚುವೇಶನ್. ಅವ್ರದ್ದು ಏನಾದ್ರು ಪಾಪು ಡೌನ್ ಆಗಿರಲ್ಲ ತಲೆ, ಈ ಥರ ಎಲ್ಲ ಇರುತ್ತೆ ಅವಾಗ ಅಂತ ಅನ್ಬೋದು. ಬಟ್ ಅವಾಗ ಏನು ಮಾಡೋಕ್ಕಾಗಲ್ಲ ಪಾಪ, ಅವಾಗ ನಾರ್ಮಲ್ ಆಗಲ್ಲ, ಸಿಸೇರಿಯನ್ನೇ ಮಾಡ್ತಾರೆ. ಬಟ್ ಆ ಥರ ಇದ್ದಾಗ ಓಕೆ, ನಿಮ್ಮದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ಪೇನ್ ಬಂದಾಗ, ಈ ಥರ ಇದ್ದಾಗ ನಾನು ಹೇಳ್ತಾ ಇರೋದು, ತಡ್ಕೊಳ್ಳಿ ಗೈಸ್, ಏನು ಆ ಥರ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ನಿಮ್ಮ ಮುಂದೆ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ ದೊಡ್ಡವರು ಕೂಡ, ಅದಕ್ಕೋಸ್ಕರ. ಮತ್ತೊಂದು ಗೈಸ್, ನಾನೊಂದು ರೀಲ್ಸ್ ನೋಡಿದ್ದೆ, ಅದ್ರೊಳಗೆ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಅಂತ. ಅದನ್ನ ಯಾರು ಹೇಳಿದ್ದು ನಾರ್ಮಲ್ ಡೆಲಿವರಿ ಅಂತ? ಸೀರಿಯಸ್ಲಿ ಅದು ಅಲ್ಲ ಗೈಸ್, ನಾರ್ಮಲ್ ಡೆಲಿವರಿ ಅನ್ಸಲ್ಲ, ಪೇನ್ ತುಂಬಾ ಆಗುತ್ತೆ. ಬಟ್ ತಡೆದ್ರೆ ನಿಮಗೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಮುಂದೆ. ಇನ್ನೊಂದು ನೀವು ನಂಬ್ತಿರೋ ಬಿಡ್ತಿರೋ ಗೈಸ್, ನಾನು ಇನ್ನೂ ಲೇಬರ್ ರೂಮಲ್ಲೇ ಇದ್ದೀನಿ. ನನ್ನ ಡೆಲಿವರಿ ಆಯಿತು, ಆದಮೇಲೆ ನಾನು ವಿತಿನ್ ಅವಾಗೆ ಇಳಿದು ನಡೀತಿದ್ದೀನಿ ಗೈಸ್ ನಾನು. ಅಂದರೆ ನಮಗೂ ಸ್ಟಿಚಸ್ ಬಿದ್ದಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ. ಬಟ್ ಅದು ಅಷ್ಟು ನಿಮ್ಗೇನು ಗೊತ್ತಾಗಲ್ಲ, ಯಾಕಂದರೆ ನೀವು ಫಸ್ಟಿಂದೆಲ್ಲ ಪೇನ್ ತಿಂದ್ಬಿಟ್ಟಿರ್ತೀರ. ಬಟ್ ಸಿಸೇರಿಯನ್ ಆದರೆ ಅವ್ರದ್ದು ಒಂಥರ ಪ್ರಾಬ್ಲಮ್ಮೇ ಗೈಸ್ ಪಾಪ, ಯಾಕಂದರೆ ಫಸ್ಟಿಗೆ ಅವ್ರಿಗೇನು ಗೊತ್ತಾಗಲ್ಲ, ಅನಸ್ತೇಷಿಯ ಎಲ್ಲ ಕೊಡ್ತಾರೆ. ಬಟ್ ಆಮೇಲೆ ಆ ಸ್ಟಿಚಿನ ಪೇನೆ, ಈ ಥರ ಎರಡೂ ಕಾಂಪ್ಲಿಕೇಟ್ ಆಗಿರುತ್ತೆ ಗೈಸ್. ಪೇನೇನೆ ಹೆಣ್ಮಕ್ಳಿಗೆ. ಬಟ್ ನಾರ್ಮಲ್ ಆದರೆ ಚೆನ್ನಾಗಿ ಅಂತ ಹೇಳಿದ್ನಲ್ಲ ಗೈಸ್, ಅವಾಗೇ ನಾನು ನಡೀತಾ ಇದ್ದೀನಿ. ಹಾಗೆ ನಿಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಹೇಳೋದು. ಬಟ್ ಗೈಸ್, ನಾನು ಹೇಳೋದು ಇದು ಒಂದೇ, ಹೇಗೇ ಆಗಲಿ ಡೆಲಿವರಿ ತಾಯಿ ಮತ್ತು ಪಾಪು ಚೆನ್ನಾಗಿದ್ದರೆ ಸಾಕು, ಇಷ್ಟೇ ನಾನು ಕೇಳೋದು. ಇನ್ನೊಂದು ಹೇಳಬೇಕು ಅಂದರೆ, ಬಟ್ ಡೆಲಿವರಿ ಆಗೋರು ನಿಯರ್ ಇತ್ತು ಅಂದರೆ, ನಿಮ್ಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ, ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ, ಏನೂ ಆಗಲ್ಲ. ಹೌದು, ನನ್ನ ಡೆಲಿವರಿ ಎಲ್ಲ ಆಯಿತು ಅಂತ. ನಂದು ಏನು ಗೊತ್ತಾ ಗೈಸ್, ನಾನು ಚೆಕಪ್ ಎಲ್ಲ ಮಾಡಿಸಿದ್ದು ಪ್ರೈವೇಟ್ ಹಾಸ್ಪಿಟಲಲ್ಲಿ. ಅಂದರೆ ನಂದು 9 ಮಂತ್ವರೆಗೂ, ಅಲ್ಲ 8 ಮಂತ್ವರೆಗೂ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೇ ಚೆಕಪ್ ಮಾಡಿಸ್ಬಿಟ್ಟು 9 ಮಂತಿಗೆ ನಾನು ನಮ್ಮ ಅಮ್ಮನಿಗೆ ಕೂಡ ಪರಿಚಯ. ನಾನು ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಆಗಿದ್ದು. ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ನಮ್ಮ ಮಮ್ಮಿಗೂ ಪರಿಚಯ ಇದ್ದರು. ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಬಿಡೋಣ, ಅಲ್ಲಿ ನಾರ್ಮಲ್ ಆದಷ್ಟು ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಂದು ಡೆಲಿವರಿ ಆಯಿತು. ಅದೇ ಹೇಳಿದ್ನಲ್ಲ ಗೈಸ್, ಹೋದ್ವಿ, ಈ ಥರ ನೋಡಿದರು ಚೆಕಪ್. ಅಂದರೆ ಇನ್ನೊಂದು ಗೈಸ್ ಏನು ಗೊತ್ತಾ, ನಾನು ಪ್ರೈವೇಟಲ್ಲಿ ತೋರಿಸಿದ್ದೀನಿ ಅಂದರೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನನಗೆ ಡೆಲಿವರಿ ಆಗ್ಬೇಕಂದ್ರೆ ಅಲ್ಲೂ ಚೆಕಪ್ ಮಾಡಿಸ್ಬೇಕು. ಅದಕ್ಕೆ ನಾನು 9 ಮಂತಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ. ಆಮೇಲೆ ನನಗೆ ಡೆಲಿವರಿ. ಇವಾಗ ಹಾಸ್ಪಿಟಲ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಮುಂಚೆ ಕ್ಲೀನಾಗಿ ಇರ್ತಿರ್ಲಿಲ್ಲ, ಬಟ್ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ನೀಟಾಗಿ ಕ್ಲೀನಾಗೇ ಇತ್ತು, ಏನು ಆ ಥರ ಪ್ರಾಬ್ಲಮ್ ಆಗಲಿಲ್ಲ. ನನಗೆ 18 ಡೆಲಿವರಿ ಆಯ್ತಲ್ಲ ಗೈಸ್, ನೆಕ್ಸ್ಟ್ ಡೇನೇ ನನಗೆ ಡಿಸ್ಚಾರ್ಜ್ ಆಯಿತು. ನಾನೇನು ಇಟ್ಕೊಂಡಿಲ್ಲ ಅಲ್ಲಿ. ನಾರ್ಮಲ್ ಡೆಲಿವರಿ ಆದರೆ ನೀವು ಸೆಕೆಂಡ್ ಡೇನೇ ಬಂದುಬಿಡ್ಬೋದು. ಸೊ ನನಗೆ ಸೆಕೆಂಡ್ ಡೇನೇ ಮನೆಗೆ ಕರ್ಕೊಬಂದರು, ಏನೆಲ್ಲ ಮೆಡಿಸನ್ಸ್ ಬೇಕೋ ಎಲ್ಲ ಕೊಟ್ಟರು. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗೈಸ್, ನಮ್ಮ ಪಾಪನ ವೆಲ್ಕಮ್ ಮಾಡಿದರು. ನಾನು ಕ್ಲಿಪ್ ಹಾಕ್ತೀನಿ, ವಿಡಿಯೋನ ನೋಡಿ.
ಹೌದು ಗೈಸ್, ಇನ್ನೊಂದು ಕೇಳ್ಬೋದು ನಿಮ್ಮ ಪ್ಲಾಸೆಂಟ ಯಾವ್ದಿತ್ತು ಅಂತ. ನಂದು ಆಂಟೀರಿಯರ್ ಇತ್ತು ಪ್ಲಾಸೆಂಟ. ನನ್ನ ಪಾಪು ವೆಯ್ಟ್ ಬಂದು 2.25 kg ನಿಯರ್, ಒಟ್ಟು 2.25 ಹತ್ತತ್ರ ಇತ್ತು ವೆಯ್ಟ್. ಅಲ್ಕಂತ ಗೈಸ್, ಪಾಪ ಫೀಡ್ ಮಾಡಿಸಿದ್ದೆ, ನಿದ್ದೆ ಬಂದಿತ್ತು ಅನ್ಸುತ್ತೆ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಅವ್ರ ಅಪ್ಪಾಜಿ ಹತ್ರನೇ. ಕೊಟ್ರಿ ಗೈಸ್, ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಅಂದರೆ ಹೆಣ್ಮಕ್ಳಿಗೆ ಗೈಸ್ ಈ ವ್ಲಾಗ್ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ.